ವೀಕ್ಷಕರು, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಳೆ ಹಗರಿಬೊಮ್ಮನಹಳ್ಳಿಯ 3ನೇ ವಾರ್ಡ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿರುವ ಮೂಲತಃ ಕೈಮಗ್ಗ ನೇಕಾರರ ಸಹಕಾರ ಸಂಘದ ಒಡೆತನದಲ್ಲಿದ್ದ ಗುಂಪು ಮನೆಗಳ ವಿಚಾರದಲ್ಲಿ ಸಂಬಂಧವೇ ಇಲ್ಲದ ಕೆಲವರು ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಿರುವುದನ್ನು ತಡೆಹಿಡಿಯಲು ಮತ್ತು ಅರ್ಜಿಯನ್ನು ಪರಿಗಣಿಸದಿರಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಹಾಗೂ ಜೈ ಭೀಮ್ ಹಮಾಲರ ಸಂಘ ಮತ್ತು ಶ್ರೀ ಮಾರುತಿ ಹಮಾಲರ ಸಂಘದ ಪದಾಧಿಕಾರಿಗಳಿಂದ ಹಗರಿಬೊಮ್ಮನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗದ್ದಿಕೆರೆ ದೊಡ್ಡಬಸಪ್ಪರವರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿ, ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯ 3ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿರುವ ಬಳ್ಳಾರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ತಾಲೂಕು ಪಂಚಾಯಿತಿ ಅಧೀನದ ಗುಂಪು ಮನೆಗಳಲ್ಲಿ ಈ ಹಿಂದೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರು ಮತ್ತು ಹಾಲಿ ಪುರಸಭೆಯಲ್ಲಿ ಕೆಲಸ ಮಾಡುತ್ತಿರುವವರು ವಾಸಿಸುತ್ತಿರುವುದು ಸರಿಯಷ್ಟೇ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಈ ಗುಂಪು ಮನೆಗಳ ಮೂಲ ವಾರಸುದಾರರು ಪಟ್ಟದಾರರು ಎಂದು ಬಿಂಬಿಸಿಕೊಂಡು ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಿ ಯಶಸ್ವಿಯಾಗಿದ್ದಾರೆ. ಇನ್ನು ಕೆಲವು ಮನೆಗಳ ಮೂಲಕ ವಾರಸುದಾರರ ಪಟ್ಟದಾರರ ಸಂಬಂಧಿಸಿದ ಪುರಸಭೆ ಕಾರ್ಯಾಲಯಕ್ಕೆ ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಿರುವುದು ತಿಳಿದು ಬಂದಿರುತ್ತದೆ. ಇದು ನಿಜಕ್ಕೂ ಖಂಡನೀಯ. ಹಳೆ ಹಗರಿಬೊಮ್ಮನಹಳ್ಳಿಯ ಗುಂಪು ಮನೆಗಳ ವಿಚಾರದಲ್ಲಿ ಪುರಸಭೆ ಕಾರ್ಯಾಲಯವು ವಾಸ್ತವ ಪರಿಸ್ಥಿತಿ ಪರಿಶೀಲನೆ ಮಾಡದೆ ಸ್ಥಳೀಯ ತನಿಖಾ ವಿಚಾರಣೆ ನಡೆಸದೆ ಏಕಪಕ್ಷೀಯವಾಗಿ ಹಕ್ಕು ಬದಲಾವಣೆ ಮಾಡಿರುವುದು ಸರಿಯಲ್ಲ. 3ನೇ ವಾರ್ಡ್ನಲ್ಲಿರುವ ಎಲ್ಲ ಗುಂಪು ಮನೆಗಳು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೈಮಗ್ಗ ನೇಕಾರರ ಸಹಕಾರ ಸಂಘಗಳ ವ್ಯಾಪ್ತಿಗೆ ಇದ್ದರೂ ಕಾಲಕ್ರಮೇಣ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿ ಅಧೀನಕ್ಕೆ ನೀಡಿರುವುದು ಸತ್ಯವಿರುತ್ತದೆ. ಜೊತೆಗೆ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿ ಅಥವಾ ಈಗಿನ ತಾಲೂಕು ಪಂಚಾಯತಿಗೆ ಗುಂಪು ಮನೆಗಳ ನಿರ್ವಹಣೆ ಜವಾಬ್ದಾರಿಯನ್ನು ಕೊಟ್ಟಿರುವುದು ಸತ್ಯವಿರುತ್ತದೆ. ನಂತರ ಕಳೆದ 40 ವರ್ಷಗಳಿಂದ ಈ ಗುಂಪು ಮನೆಗಳಲ್ಲಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರ ವಾಸಕ್ಕೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅನುವು ಮಾಡಿಕೊಟ್ಟಿರುವುದು ಸತ್ಯವಿರುತ್ತದೆ. ಇದೇ ರೀತಿ ಈಗ ಪುರಸಭೆಯ ಸ್ವಚ್ಛತಾಗಾರರು ಪುರಸಭೆಯ ನೌಕರರು ವಾಸವಿರುತ್ತಾರೆ. ಆದ್ದರಿಂದ 40-45 ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ವರದಿಗಾರರು HB ಭರಮಪ್ಪ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಯಾವುದೇ ಆ ಗುಂಪು ಹಳೆ ಊರಿನ ವಾರ್ಡ್ನ ಹುಡುಗರಿಗೆ ಗುಂಪುಗಳಿಗೆ ಕೊಟ್ಟತಕ್ಕಂಥ ಹಕ್ಕು ಬದಲಾವಣೆಯನ್ನು ಯಾವುದು ಕೂಡ ಮಾಡುವಂತಕ್ಕಂಥ ಪತ್ರವನ್ನು ನಾವು ಕಳಿಸ್ಬೇಕು. ಆ ಮೂಲಕ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೂ ಮತ್ತು ನಿಮ್ಮ DC ಕಾರ್ಯಕ್ಕೆ ಪತ್ರ ವ್ಯವಹಾರ ಮಾಡಿ ಅಲ್ಲಿ ನೇರ ದಾಖಲೆಯಿಂದ ಹೆಚ್ಚಿರ್ತಕ್ಕಂಥ ತಂತ್ರವನ್ನು ತಾಲೂಕು ರೀತಿಯಲ್ಲಿ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಕೂಡ ಈ ಸಂಘದ ತಮಗೆ ಹೇಳ್ತಾನೆ ಎಲ್ಲ ಯುವಕರ ಪರವಾಗಿ. ಹಾಗಾಗಿ ಇಲ್ಲಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರೆ ಮನವಿ ಪತ್ರದ ಒಂದು ಸಾರಾಂಶವನ್ನು ಕೂಡ ನಮಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಮೂಲತಃ ಕೈಮಗ್ಗಲ್ಲಿ ಕಟ್ಟಿರ್ತಕ್ಕಂಥ ಒಡೆತನದಲ್ಲಿದ್ದ ಗುಂಪುಗಳ ವಿಚಾರ ಸಂಬಂಧವಿಲ್ಲದ ಕೆಲವರು ಹಕ್ಕುಗಳನ್ನು ತಡೆಯುವುದನ್ನು ಅಥವಾ ಮನವಿ ಕೊಡ್ತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 3 ಅಂಬೇಡ್ಕರ್ ನಗರದಲ್ಲಿ ಬಳ್ಳಾರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ತಾಲೂಕು ಪಂಚಾಯತ್ ಅಧೀನದ ಗುಂಪು ಮನೆಗಳಲ್ಲಿ ಈ ಹಿಂದೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದವರು ಮತ್ತು ಹಾಲಿ ಪುರಸಭೆಯಲ್ಲಿ ಕೆಲಸ ಮಾಡಿದವರು ಈಗ ಆಲ್ರೆಡಿ 44 ವರ್ಷದಿಂದ ಆ ಮನೆಯಲ್ಲಿ ವಾಸವಾಗಿದ್ದಾರೆ. ಈಗ ಅಂದರೆ ಇತ್ತೀಚಿನ ಕೆಲವರು ಗುಂಪು ಮನೆಗಳ ಮೂಲ ವಾರ್ಡ್ಗಳನ್ನು ಪಟ್ಟದಾರರಲ್ಲಿ ನಿರ್ಮಿಸಿಕೊಂಡು ಹಕ್ಕು ಬದಲಾವಣೆಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಮತ್ತು ಇನ್ನೂ ಕೆಲವು ಮನೆಗಳ ಮೂಲ ವಾರ್ಡ್ಗಳ ಪಟ್ಟದಾರ ಸಂಬಂಧಿಸಿದ ಅರ್ಜಿ ಸಲ್ಲಿಸಿ ತಿಳಿದು ಬಂದಿದ್ದಾರೆ ಕೂಡ ಖಂಡಿತಾರೆ ಅವರೆಲ್ಲ ಕೂಡ. ಹಾಗಾಗಿ ಹಳೆಯ ಬೆಳೆಯ ಗುಂಪು ಮನೆಗಳ ವಿಚಾರದಲ್ಲಿ ಪುರಸಭೆ ಕಾರ್ಯ ವಾಸ್ತವ ಪರಿಸ್ಥಿತಿ ಮಾಡದೆ ಸ್ಥಳೀಯ ತನಿಖೆ ವಿಚಾರಣೆ ಮಾಡಿ ಮಾಡಿದ್ದಾರೆ. ಆಗಲೇ ಹಾಗಾಗಿ ಅದು ಕೂಡ ಮಾಡಿರ್ತಾರಿಲ್ಲ. ವಾರ್ಡ್ ನಂಬರ್ 3 ಹೊಂದಿರುವ ಎಲ್ಲ ಜಿಲ್ಲಾ ಕೈಗಾರಿಕಾ ಜೊತೆಗೆ ಆಗಿನ ತಾಲೂಕು ಅಭಿವೃದ್ಧಿ ಮಂಡಳಿ ಅಥವಾ ಈಗಿನ ತಾಲೂಕು ಪಂಚಾಯತ್ ಗುಂಪು ಮನೆ ನಿರ್ವಹಣೆ ಜವಾಬ್ದಾರಿ ಕೊಟ್ಟಿರುವುದು ಸತ್ಯವಿರುತ್ತದೆ. ಕಾಲಾನಂತರ 40 ವರ್ಷಗಳಲ್ಲಿ ಈ ಗುಂಪು ಮನೆಯಲ್ಲಿ ಗ್ರಾಮ ಪಂಚಾಯತ್ ಜಾಗ ಮಾಡಿ ಸ್ವಚ್ಛತಾಗ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅನುವು ಮಾಡಿಕೊಂಡಿದ್ದು ಹಾಗೆ ಇದೇ ರೀತಿ ಈಗ ಕೆಲಸದ ಜಾಗ ಮಾಡಿ ಸ್ವಚ್ಛತೆ ಅವರೇ ನೀವೇ ಮಾಡ್ತೀವಿ ಅಧಿಕಾರಿಗಳು ಯಾಕೆ ರೆಕಾರ್ಡ್ ಪ್ರಕಾರ ನೀವು ಅದನ್ನು ಪ್ರಕಾರ ನೀವು ಅಲ್ಲಿ ಕೊಡಿ ಸತ್ಯ ಪರಿಸ್ಥಿತಿ ವಾಸ್ತವ ಪರಿಸ್ಥಿತಿ ಅರ್ಥ ಅಂತಂದರೆ ಅಲ್ಲಿ ಸ್ಥಳೀಯ ಹಾಜರು ಮಾಡಬೇಕು, ತನಿಖೆ ಮಾಡಬೇಕು, ವಾಸ್ತವ ಪರಿಸ್ಥಿತಿ ಏನಂತ ಪರಿಶೀಲನೆ ಮಾಡಿ ನೀವು ಮುಂದೆ ಕೈ ಸೇರ್ತಕ್ಕಂಥ ಕೆಲಸವನ್ನು
ತಾವು ತಾಕೀತು ಮಾಡ್ಬೋದು ಪುರಸಭೆ. ಇಲ್ಲಾಂದರೆ ಮೂಲವಾರಿಸ್ತಾರೆ, ಏನು ವಾಸವಾದರೂ ಅವ್ನು ಒಪ್ಪಿಸ್ತಕ್ಕಂಥ ಅವ್ನು ಹೊರ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತೀರ ಕೂಡ ಅಮಾನವೀಯ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಮುಂದಾಗ್ತೇವೆ. ಅದರ ಜೊತೆಗೆ ಇನ್ನೊಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದು ಇನ್ನೊಂದು ಇರ್ತಲ್ಲ ರದ್ದುಪಡಿಸಲ್ಲ, ಇನ್ನೊಂದು ಅದು ಏನಿಲ್ಲ, ಈಗಾಗಲೇ ಹಕ್ಕು ಬದಲಾವಣೆ ಆಗಿತ್ತಲ್ಲ ಅದನ್ನು ತಕ್ಷಣ ರದ್ದು ಮಾಡೋದು, ಮೂಲ ರಾಜ್ಯ ಸಿಗಬಾರದು ಸಂಬಂಧಪಟ್ಟಿರ್ತಕ್ಕಂಥ